ನಾನೆಲ್ಲ ಮದ್ದೂರಿನ ಹಾಗೂ ಮಂಡ್ಯ ಜಿಲ್ಲೆಯ ಹಾಗೂ ಇಡೀ ನಾಡಿನಿಂದ ಬಂದಿರುವಂತ ನಾವೆಲ್ಲ ಹಿಂದೂ ಕಾರ್ಯಕರ್ತರೇ, ಏನೊಂದು ಗಣೇಶನ ಮೆರವಣಿಗೆಯನ್ನು ಮಾಡುವಂತ ಸಂದರ್ಭದಲ್ಲಿ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಬಹಳಷ್ಟು ಭಕ್ತಿ ಶ್ರದ್ಧೆಯಿಂದ ಯಾವ ದ್ವೇಷ ವೈಮನಸ್ಸಿಲ್ಲದೆ ಗಣೇಶನ ಮೆರವಣಿಗೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಏಕಾಏಕಿ ಮಸೀದಿಯಿಂದ ಕಳ್ಳತನವನ್ನು ಮಾಡುವಂತ ದುಷ್ಕರ್ಮಿಗಳಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ಇವತ್ತೆಲ್ಲ ನಾವಿಲ್ಲಿ ನೆರೆದಿರೋ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ತುಷ್ಟೀಕರಣದ ರಾಜಕಾರಣ, ಓಲೈಸಿಕೊಳ್ಳುವಂತ ರಾಜಕಾರಣವನ್ನ ಮಾಡ್ತಿದ್ದಾರೆ. ನಮ್ಮ ತಾಳ್ಮೆಯನ್ನ ಪರೀಕ್ಷೆಯನ್ನು ಮಾಡ್ತಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ತಪ್ಪು ಮಾಡಿದಂತ ಮುಸ್ಲಿಂ ಸಮುದಾಯದ ದುಷ್ಕರ್ಮಿಗಳಿಗೆ ಪೊಲೀಸ್ ಸ್ಟೇಷನ್, ಡಿಜಿಎಲ್ನಲ್ಲಿ ಕೆಜಿಎಲ್ನಲ್ಲಿ ಪೊಲೀಸ್ ಸ್ಟೇಷನ್ ಅನ್ನ ಸುಟ್ಟಾಕ್ಲಿಕ್ಕೆ ಮಾಡುವಂತವರು, ವಾಹನಗಳನ್ನ ಸುಟ್ಟಾಕ್ಲಿಕ್ಕೆ ಹೊಟ್ಟುವಂತವರು, ಹುಬ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ದಾಳಿಯನ್ನ ಮಾಡಿದಂತವರು, ಮೈಸೂರಿನಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿದಂತವರು, ಪೊಲೀಸ್ ಅವರಿಗೆ ಓಡಾಡ್ಕೊಂಡು ಹೊಡೆದಂತವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ಕೆಲವು ದುಷ್ಕರ್ಮಿಗಳು. ಅಂತವರ ಮೇಲೆ ಕೇಸನ್ನು ದಾಖಲು ಮಾಡಲಿಕ್ಕೂ ಹಿಂಜರಿತಾರೆ. ಕೇಸನ್ನು ದಾಖಲು ಮಾಡಿದ್ಮೇಲೆ ಕೇಸನ್ನ ಹಿಂದೆ ಪಡಿತಾರೆ. ಇದೊಂದು ಸರ್ಕಾರನ, ಇದು ಜನಪರವಾಗಿರುವಂತ ಸರ್ಕಾರನ, ನ್ಯಾಯ ಕೊಡೋ ಸರ್ಕಾರನ, ಕಾನೂನು ಕಾಪಾಡೋ ಸರ್ಕಾರನ, ಇದು ಜನ ವಿರೋಧಿ ಸರ್ಕಾರ ಅಂತಾನೆ. ಈಗ ಕಳೆದ ವರ್ಷ ನಾಗಮಂಗಲದಲ್ಲಿ ಏನ್ ಸುರೇಶ್ ಗೌಡ್ರೆ, ಕಳೆದ ವರ್ಷ ನಾಗಮಂಗಲದಲ್ಲಿ ಇದೇ ರೀತಿ ಗಣೇಶನ ಮೆರವಣಿಗೆ ಹೋಗ್ತಿರ್ಬೇಕಾದ್ರೆ ಮಸೀದಿಯಿಂದ ಕಲ್ತೂರಾಟ ಮಾಡ್ತಾರೆ. ಕೆರಗೋಡಲ್ಲಿ ಕೇಸರಿ ಧ್ವಜವನ್ನ, ಹನುಮ ಧ್ವಜವನ್ನ ಹಾರಿಸಲಿಕ್ಕೆ ಅನುಮತಿಯನ್ನು ಕೊಡಲ್ಲ ಅಂತ. ನಾವೇನು ಪಾಕಿಸ್ತಾನದಲ್ಲಿದ್ದೀವ? ನಮ್ಮ ದೇಶದಲ್ಲಿ, ನಮ್ಮ ಸನಾತನ ಧರ್ಮ, ನಮ್ಮ ಹಿಂದೂಸ್ತಾನ್, ನಮ್ಮ ದೇಶ ಭಾರತ ದೇಶದಲ್ಲಿ ಇದ್ದೀವಿ. ನಮ್ಮ ಆಚರಣೆಗೆ ನಮಗೆ ಸ್ವಾತಂತ್ರ್ಯ ಇಲ್ವಾ? ಸ್ವಾತಂತ್ರ್ಯ ಇದೆಯಾ ಇಲ್ವಾ? ಈ ಸ್ವಾತಂತ್ರ್ಯಕ್ಕೂ ಅರ್ಚನೆ ಮಾಡ್ತಿರುವಂತಾರೆ ಯಾರ ಸರ್ಕಾರ? ಇತ್ತೀಚೆಗೆ ಕಳೆದ 2 ದಿನದ ಹಿಂದೆ ಏನ್ ಕಲ್ತೂರಾಟ, ನಿಮ್ಗೆ ಗೊತ್ತಿರೋ ವಿಚಾರನೇ. ಕಲ್ಲು ತೂರಾಟ ಮಾಡಿದವರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸೋದು ಬಿಟ್ಟು ಸುಮ್ಮನೆ ಒಂದು ಕೇಸ್ ಹಾಕ್ಬಿಟ್ಟು ಬರೀ ನಾಟಕ ಮಾಡಿದವರಂಗೆ, ಈಗ ನಾಟಕ ಮಾಡಿರೋ ನೀವೆಲ್ಲ ಕೇಳಿಸ್ಕೊಂಡಿದ್ದೀರಾ. ನಾನು ಹೊಡೆದ ಹೊಡಿತೀನಿ, ನಾನು ಎತ್ತಂಗೆ ಕುಂತ್ಕೊಂಡು ಹೋಗುವಂತ ನಾಟಕ ಮಾಡುವಂತ ಪೊಲೀಸರು ಹೇಳ್ಕೊಡುವಂತ ಪರಿಸ್ಥಿತಿ ಪಾಪ ಪೊಲೀಸ್ ಇಲಾಖೆಯವ್ರಿಗೆ ಬಂದಿದೆ ಅಂದ್ರೆ ಎಂತ ಪರಿಸ್ಥಿತಿಗೆ ಗೃಹ ಇಲಾಖೆ ಬಂದಿದೆ. ಹಾಗಾಗಿ ಇವತ್ತು ನಮ್ಮ ಮದ್ದೂರಿನ ಜನರು ಒತ್ತಾಯ ಏನಿತ್ತು ಸೋಮೇಣ, ನಿಮ್ಮ ಒತ್ತಾಯ ಏನಿತ್ತು? ಕಲ್ಲು ತೂರಾಟ ಮಾಡಿದವರ ಮೇಲೆ ಗುಂಡ ಆಕ್ಟ್ ಹಾಕಿ ಅಂತ ಕೇಳಿದ್ರು. ಹೌದಲ್ಲ? ಈ ಸರ್ಕಾರ ಗುಂಡ ಆಕ್ಟ್ ಹಾಕ್ತಾರ? ಕನಿಷ್ಠ ಜನರ ಜೀವನದ ಜೊತೆಯಲ್ಲಿ ಚೆಲ್ಲಾಟ ಆಡ್ತಿರುವಂತ ಈ ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದಂತ ದುಷ್ಕರ್ಮಿಗಳ ಮೇಲೆ ಗುಂಡಾ ಕೇಸ್ ಹಾಕಿದ್ರು ಈ ಸರ್ಕಾರ ಗುಂಡಾ ಕೇಸ್ ಹಾಕ್ಲಿಕ್ಕೆ ತಯಾರಿಲ್ಲ. ಅದು ಬಿಟ್ಟು ಹೇಳ್ತಾರೆ ಯಾರು ಜನರ ಪರವಾಗಿ ಬಂದಿರಲ್ಲ, ಪ್ರತಾಪ್ ಸಿಂಹ ಅಥವಾ ಬಿಜೆಪಿ ನಾಯಕರು ಅವರೆಲ್ಲ ಕಿಡಿಗೇಡಿಗಳು, ಜೆಡಿಎಸ್ ನಾಯಕರುಗಳು ಕಿಡಿಗೇಡಿಗಳು, ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳೆಲ್ಲ ಕಿಡಿಗೇಡಿಗಳಂತೆ. ಈ ಕಾಂಗ್ರೆಸ್ ನಾಯಕರೇನು? ಬಿಜೆಪಿಯವರಿಗೆ
ಕೆಲಸಿಲ್ಲ. ಎಷ್ಟು ಸುಮಲತಾ ಮೇಡಮ್ ನಿಮಗೂ ಕೆಲಸಿಲ್ಲ. ಶ್ರೀನಿವಾಸ್ ಅವರೇ, ಈ ಕಾಂಗ್ರೆಸ್ ನಾಯಕರು ಕೆಲಸಿರೋರು ಕೆಲಸ ಮಾಡಿದ್ರೆ ಮೈಗಳ್ತನ ಮಾಡ್ತಿರೋರು ಯಾರು? ಮೈಗಳ್ತನ ಮಾಡ್ತಿರೋರು ಯಾರು? ಕರೀತಿರೋರು ಯಾರು? ಇವತ್ತು ಜನವಿರೋಧಿಯಾಗಿ ಜನ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಅಧಿಕಾರವನ್ನು ಸದ್ಬಳಕೆ ಮಾಡಿದ್ರೆ ಜನಪರವಾಗಿ ಆಡಳಿತ ಮಾಡ್ತಾರೆ. ಜನ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಅಧಿಕಾರವನ್ನ ಸದ್ಬಳಕೆ ಮಾಡದೆ ಜನಪರವಾಗಿ ಆಡಳಿತವನ್ನು ಕೊಡದೆ ಜನರು ರಕ್ಷಣೆ ಬರದೆ ಜನರನ್ನ ಕಾಪಾಡದೇನೆ ಇವತ್ತು ಜನರನ್ನ ಅಯ್ಯೋ ಅನ್ಸುವಂತ ಕೆಲಸವನ್ನು ಮಾಡ್ತಿರೋರು ಈ ಕಾಂಗ್ರೆಸ್ನವರು. ಹಾಗಾಗಿ ಈ ರೀತಿ ಕೆಟ್ಟ ಆಡಳಿತವನ್ನು ಮಾಡ್ತಿರುವಂತ ಕಾಂಗ್ರೆಸ್ ಅವರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಪಾಠ ಕಲಿಸಬೇಕು, ಸ್ಪಷ್ಟ ಸಂದೇಶವನ್ನು ಕೊಡಬೇಕು. ಆ ಕಾರಣದಲ್ಲಿ ಇವತ್ತೆಲ್ಲ ನಾವು ನೆರೆದಿದ್ದೀವಿ. ಇಲ್ಲೆಲ್ಲ ನಾಯಕರುಗಳು ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ನೀವು ಇಷ್ಟ ಬಂದಂಗೆ ಆಡಳಿತ ಮಾಡ್ಲಿಕ್ಕಾಗಲ್ಲ. ನೀವು ಓಲೈಕೆ ರಾಜಕಾರಣವನ್ನು ಮಾಡ್ಲಿಕ್ಕಾಗಲ್ಲ. ತುಷ್ಟೀಕರಣ ರಾಜಕಾರಣವನ್ನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನಮಗೆ ನ್ಯಾಯವನ್ನು ಕೊಡಬೇಕು, ನ್ಯಾಯವನ್ನು ಒದಗಿಸಬೇಕು. ಕಲ್ಲು ತೂರಾಟವನ್ನು ಮಾಡಿದಂತ ದುಷ್ಕರ್ಮಿಗಳ ಮೇಲೆ ಗೂಂಡಾ ಕೇಸನ್ನು ಹಾಕಬೇಕು ಅನ್ನೋದಕ್ಕೆ ಒತ್ತಾಯವನ್ನು ಮಾಡಿ ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸಾಮೂಹಿಕವಾಗಿ ಗಣೇಶನ ವಿಸರ್ಜನೆಯನ್ನು ಮಾಡಿ ಈ ಸರ್ಕಾರಕ್ಕೆ, ನಮ್ಮ ಆಚರಣೆಗೆ ಯಾವ ಅಡಚಣೆಯನ್ನು ನಾವು ಸಹಿಸಿಕೊಳ್ಳಲ್ಲ. ನಮ್ಮ ಆಚರಣೆಯನ್ನ ಮಾಡ್ತೀವಿ. ಅದಕ್ಕೆ ಶಕ್ತಿಯನ್ನು ತುಂಬಲಿಕ್ಕೆ ಇವತ್ತು ನಾವೆಲ್ಲ ಸೇರಿದ್ದೀವಿ ಅಂತ ಸ್ಪಷ್ಟ ಸಂದೇಶ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ್ತಾ ಇದೀವಿ ಅಂತ ತಿಳಿಸಿ, ಇದೇ ಸಂದರ್ಭದಲ್ಲಿ ನಮ್ಮೊಂದಿಗೆ ಅನ್ನದಾನಿಯವರು ಮತ್ತು ಸುರೇಶ್ ಗೌಡರು, ಸೋಮಣ್ಣನವರು, ಸುಮಲತಾ ಮೇಡಮ್ ಅವರು, ಶ್ರೀವತ್ಸ ಅವರು, ಡಾಕ್ಟರ್ ಇಂದ್ರೇಶ್ ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡುವಂತವ್ರು ಇದ್ದಾರೆ. ಆದ್ಮೇಲೆ ಇವತ್ತು ನಮ್ಮ ಸ್ನೇಹಿತರು ಕೇಳ್ತಿರೋದು, ಇದೇ ಈದ್ ಮಿಲಾದ್ ಮಾಡಿದಾಗ ಅವ್ರಿಗೆ ಪರ್ಮಿಷನ್ ಇದ್ದಿದ್ದು 2 ಕಿಲೋಮೀಟರ್. ಇವತ್ತು ನೋಡಿ ಅಂಬರೀಷ್ ಅಣ್ಣನವರು ಸಹ ಇವತ್ತು ನಮ್ಮೊಂದಿಗಿದ್ದಾರೆ. ಗಣೇಶನ ಮೆರವಣಿಗೆಯಲ್ಲಿ ಅವರು ಸಹ ಭಾಗಿಗಳಾಗ್ತಿದ್ದಾರೆ. ಆದ್ಮೇಲೆ ಭಾರತ್ ಮಾತಾ ಕಿ ಕೊನೆಯದಾಗಿ 2 ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಆದ್ಮೇಲೆ ಇವತ್ತು ನಾವು ಬಹಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ಸಂದೇಶವನ್ನು ಕೊಡಬೇಕು. ಈ ರೀತಿ ಇನ್ನೂ ವಿರೋಧಿ ನಿಲುವನ್ನು ತಗೊಂಡಿರುವಂತ ಕಾಂಗ್ರೆಸ್ ಸರ್ಕಾರವನ್ನ ಯಾವುದೇ ಕಾರಣದಲ್ಲೂ ನಾವು ನಿಮ್ಮನ್ನ ಕ್ಷಮಿಸಲ್ಲ. ನಮ್ಮ ಪರವಾಗಿ ನೀವು ಇರಬೇಕು, ನಮಗೆ ನ್ಯಾಯವನ್ನು ಕೊಡಬೇಕು. ದುಷ್ಕರ್ಮಿಗಳ ಮೇಲೆ ಕೇಸನ್ನು ದಾಖಲು ಮಾಡಬೇಕು, ಗುಂಡಾ ಆಕ್ಟ್ ಅನ್ನು ಹಾಕಬೇಕು ಅಂತ ಸ್ಪಷ್ಟ ಸಂದೇಶವನ್ನು ಕೊಡ್ಲಿಕ್ಕೆ ನಾವಿದ್ದೀವಿ. ಹಾಗಾಗಿ ಸರ್ಕಾರ ಈ ತಕ್ಷಣ ಕ್ರಮವನ್ನು ವಹಿಸಬೇಕು ಅಂತ ತಿಳಿಸುತ್ತಾ ನನ್ನ ಮಾತಿಗೆ